ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ARR ಅಂತಂದ್ರೆ ಎವರೇಜ್ ರೇಟ್ ಆಫ್ ರಿಟರ್ನ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪೇ ಬ್ಯಾಕ್ ಪೀರಿಯಡ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಅದನ್ನ ಫಸ್ಟ್ ನೋಡಿ ಆಮೇಲೆ ನೆಕ್ಸ್ಟ್ ARR ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ಇದರಲ್ಲಿ ಕ್ವಶನ್, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ವಿಚ್ ಕಾಸ್ಟ್ ಆಫ್ rupees 5 lakh ವಿತ್ ದ ಫಾಲೋವಿಂಗ್ ಡೀಟೇಲ್ಸ್ ಕಂಪ್ಯೂಟ್ ARR. ನಮ್ಗೆ ಇಲ್ಲಿ ಬೇಕಾಗಿರೋದು ಏನಂತಂದ್ರ ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ EAT ಎರಡ ಬೇಕು ಅಂತಂದ್ರೆ ಎವರೇಜ್ EAT ಅಂಡ್ ಎವರೇಜ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಇಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದ ಈ ಇನ್ವೆಸ್ಟ್ಮೆಂಟ್ ಮೇಲೆ ಎವರೇಜ್ ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೆಕ್ಸ್ಟ್ EAT ಅವ್ರು ಡೈರೆಕ್ಟ್ ಕೊಟ್ಬಿಟ್ಟಾರ. ಇಲ್ಲಿ EAT ಡೈರೆಕ್ಟ್ ಮೆನ್ಷನ್ ಮಾಡಿದಾರ. ಏನು ಇದಕ್ಕೆ ಟ್ಯಾಕ್ಸ್ ಆಗ್ಲಿ ಡೆಪ್ರಿಸಿಯೇಷನ್ ಆಗ್ಲಿ ಏನು ಕೊಟ್ಟಿಲ್ಲ. ಸೊ ಲೆಸ್ ಮಾಡುವ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಏನು ವ್ಯಾಲ್ಯೂಸ್ ಅದ ಇದನ್ನೇ ನಾವು ಏನ್ ಮಾಡ್ತೀವಿ, EAT ಅಂತ ತಗೊಂಡು ಡಿವೈಡೆಡ್ ಬೈ 5 ಅಂದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ಎವರೇಜ್ EAT ಸಿಗತ್ತ. ಸೊ ಎವರೇಜ್ EAT ಅನ್ನ ತಗೋಬೇಕು. ಈ ಎರಡು ತರದ್ದು ಎವರೇಜ್ ಅನ್ನ ತಗೋತೀವಿ, ಡಿವೈಡೆಡ್ ಬೈ ಮಾಡಿದಾಗ ARR ರಿಟರ್ನ್ ಸಿಗತ್ತ. ಸಾರಿ, ARR ವ್ಯಾಲ್ಯೂ ಸಿಗತ್ತ. ಓಕೆ, ಫಾರ್ಮುಲಾ ನೋಡಿ ಏನಿದೆ, ARR ಈಸ್ ಈಕ್ವಲ್ಸ್ ಟು ಎವರೇಜ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಇಟ್ ಮೀನ್ಸ್ EAT ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಅಂದ್ರೆ ಎವರೇಜ್ EAT ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ EAT ಬೇಕು ನಮ್ಗೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಈ ಕ್ವಶನ್ ಒಳಗೆ ನೋಡ್ರಿ ಏನದ, ನಮ್ಗ EAT ಅನ್ನ ಕೊಟ್ಟಿದಾರ. EAT ಟೋಟಲ್ ಅಷ್ಟನ್ನು ಪ್ಲಸ್ ಮಾಡ್ತೀವಿ, ಬರೋ ವ್ಯಾಲ್ಯೂ ಮೇಲೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 5. ಸೊ 5 ಇಯರ್ಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಎವರೇಜ್ EAT ವ್ಯಾಲ್ಯೂ ಸಿಗುತ್ತೆ. ಸೊ EAT ಅನ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ, ಅರ್ನಿಂಗ್ ಬಿಫೋರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಒಳಗ ಮೈನಸ್ ಡೆಪ್ರಿಸಿಯೇಷನ್ ಅಂಡ್ ಮೈನಸ್ ಟ್ಯಾಕ್ಸ್ ಲೆಸ್ ಮಾಡ್ತೀವಿ. ಸಾರಿ, ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ತೀವಿ. ಅವಾಗ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇಲ್ಲಿ ಕ್ವಶನ್ ಒಳಗೆ ಏನೂ ಇಲ್ಲ, ಡೈರೆಕ್ಟ್ಲಿ ಅವ್ರು EAT ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಿಮ್ಗೆ ಟ್ಯಾಕ್ಸ್ ಡೆಪ್ರಿಸಿಯೇಷನ್ ಎಲ್ಲ ಬೇಕು. ಸೊ ಅವ್ರು ಏನು ಕೊಟ್ಟಿಲ್ಲ, ಡೈರೆಕ್ಟ್ EAT ಕೊಟ್ಟಾರ. ಸೊ ಡೈರೆಕ್ಟ್ ತಗೋಣ. ನೆಕ್ಸ್ಟ್ ಎವರೇಜ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್. ಈ ಒಂದು ಪ್ರಾಬ್ಲಮ್ ಒಳಗ ಜಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ಟಿದಾರ, ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿಲ್ಲ, ಆಮೇಲೆ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ. ಸೊ ಅದೇನೂ ಇಲ್ಲ, ಜಸ್ಟ್ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಅದ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2 ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಎವರೇಜ್ ವ್ಯಾಲ್ಯೂ ಸಿಗುತ್ತೆ. ಸೊ ಬರುವಂತಹ ವ್ಯಾಲ್ಯೂನ ಡಿವೈಡೆಡ್ ಬೈ ಮಾಡಿದ್ರೆ ಮುಗಿಯುತ್ತೆ. ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತ. ಸೊ ಫಸ್ಟ್ ಏನದ 5 ಇಯರ್ಸ್ ದ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟೆಷ್ಟದ ಸೇಮ್ ಅಮೌಂಟ್ ಅನ್ನ ಇಟ್ಕೊಂಡ್ಬಿಡ್ರಿ. ನೋಡಿ 10,000, 80,000, 75,000, 86,000, 77,000 ಈ ಅಷ್ಟು ಅಮೌಂಟ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕಂತಂದ್ರೆ ಪ್ಲಸ್ ಮಾಡಿದ್ರೆ ನಮ್ಗೆ ಏನ್ ವ್ಯಾಲ್ಯೂ ಸಿಗುತ್ತಾ? 3,28,000 ವ್ಯಾಲ್ಯೂ ಸಿಗುತ್ತೆ. ಇವಾಗ ಇದೇನಾಯ್ತು ಅಂದ್ರೆ ಜಸ್ಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆಯ್ತು. ಬಟ್ ನಮ್ಗೆ ಬೇಕಾದ್ರೆ ಎವರೇಜ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ ಎವರೇಜ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಇಸ್ ಈಕ್ವಲ್ಸ್ ಟು EAT ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ನಮ್ಗೆ ಆನ್ಸರ್ ಬಂದಿರೋದು ಎಷ್ಟು? EAT 3,28,000 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. 1 to 5 ಅದ. ಸೊ 5 ನಮ್ದು ಟೋಟಲ್ ಇಯರ್ಸ್ ಆಯ್ತು, ಡಿವೈಡೆಡ್ ಬೈ 5. ನಮ್ಗೆ ಅವಾಗ ಆನ್ಸರ್ ಎಷ್ಟು ಬರುತ್ತೆ? 65,600. ಇದೇನಾಯ್ತು? ನಮ್ದು ಎವರೇಜ್ EAT ವ್ಯಾಲ್ಯೂ ಸಿಕ್ತು. ಅಂಡ್ ದ ನೆಕ್ಸ್ಟ್ ಎವರೇಜ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ನಮ್ಗೆ ಕೊಟ್ಟಿರೋದೇನು? ಜಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ 5 lakh. ಕ್ವಶನ್ ನೋಡ್ರಿ, ಇನ್ವೆಸ್ಟ್ಮೆಂಟ್ ಎಷ್ಟದ? ಕಾಸ್ಟ್ ಆಫ್ ಮಷೀನ್ 5 lakh ಅದ. ಸೊ ಅದನ್ನ 5 lakh ತಗೊಳ್ರಿ. 5 lakh ಡಿವೈಡೆಡ್ ಬೈ 2, ಆಗ ಆನ್ಸರ್ 2,50,000. ಇದೇನಾಯ್ತು? ನಮ್ದು ಎವರೇಜ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಆಯ್ತು. ಇವಾಗ ಎರಡು ಎವರೇಜ್ ವ್ಯಾಲ್ಯೂ ಸಿಕ್ತ. ಸೊ ARR is equals to average EAT divided by average investment into 100. Average EAT 65,600. 65,600 divided by average investment 2,50,000. 2,50,000 into 100 ಮಾಡಿದ್ರೆ ನಮ್ಗೆ ಏನ್ ವ್ಯಾಲ್ಯೂ ಸಿಗುತ್ತಾ? 26
0.24% ವ್ಯಾಲ್ಯೂ ಸಿಗುತ್ತೆ. ಇದೇನಾಯ್ತು ARR. ಹೋಪ್ ನಿಮ್ಗೆ ಈ ಒಂದು ಸಿಂಪಲ್ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ದೊಳಗೆ ಏನ್ ಮಾಡ್ತೀನಿ ಅಂತಂದ್ರೆ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅನ್ನ ಕೊಟ್ಟಿದ್ರು, ಅವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿ. ಇಲ್ಲೇ ನೋಡಿ ಸೆಕೆಂಡ್ ಪ್ರಾಬ್ಲಮ್. Z Limited has under consideration the following two projects. The details are as follows. Particulars X and Y ಎರಡು ಪ್ರಾಜೆಕ್ಟ್ ಅದ ನಮ್ಗೆ ಇಲ್ಲಿ, X ಪ್ರಾಜೆಕ್ಟ್ ಅಂಡ್ Y ಪ್ರಾಜೆಕ್ಟ್. ಹೇಳಿ ಇನ್ವೆಸ್ಟ್ಮೆಂಟ್ ಇನ್ ಮಷಿನರಿ ಅಂದ್ರೆ ನಮ್ದು ಇನ್ವೆಸ್ಟ್ಮೆಂಟ್ ಎಷ್ಟದ 10 lakh 15 lakh. ವರ್ಕಿಂಗ್ ಕ್ಯಾಪಿಟಲ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲಿ ತಗೋತೀವಿ ನಾವು, ಎವರೇಜ್ ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ತಗೋತೀವಿ 5 lakh 5 lakh ಅದ. ನೆಕ್ಸ್ಟ್ ಲೈಫ್ ಆಫ್ ದ ಮಷಿನರಿ 4 years 6 year ಅಂತಂದ್ರೆ ನಂಬರ್ ಆಫ್ ಇಯರ್ಸ್. ನೆಕ್ಸ್ಟ್ ಸ್ಕ್ರಾಪ್ ವ್ಯಾಲ್ಯೂ ಆಫ್ ಮಷಿನರಿ 10%, 10%. ಇಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಆಫ್ ಮಷಿನರಿ ಅಂತಂದ್ರೆ ಯಾವ ರೀತಿ ತಗೋದಂದ್ರೆ 10 lakh ಇನ್ವೆಸ್ಟ್ಮೆಂಟ್ ಅದ ಇವಾಗ ಎಕ್ಸ್ ಅದು, ಸರಿ 10 lakh ಮೇಲೆ 10% ಎಷ್ಟು ವ್ಯಾಲ್ಯೂ ಬರುತ್ತಾ 1 lakh. ಸೊ ಅದೇನಾಯ್ತು ಸ್ಕ್ರಾಪ್ ವ್ಯಾಲ್ಯೂ ಆಯ್ತು. ಸ್ಕ್ರಾಪ್ ವ್ಯಾಲ್ಯೂ ಎಲ್ಲಿ ತಗೋದಂದ್ರೆ ಡೆಪ್ರಿಸಿಯೇಷನ್ ಅಂಡ್ ಎವರೇಜ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ಒಳಗ ಸ್ಕ್ರಾಪ್ ವ್ಯಾಲ್ಯೂ ಅನ್ನ ತಗೋತೀವಿ. ಇದು ಸೇಮ್ 10% ಅದ. ಸೊ 15 lakh ಮೇಲೆ 10% 1,50,000 ಬರುತ್ತೆ. ಸೊ ಅದೇನಾಗಿರುತ್ತೆ ಸ್ಕ್ರಾಪ್ ವ್ಯಾಲ್ಯೂ. ನೆಕ್ಸ್ಟ್ ಟ್ಯಾಕ್ಸ್ ರೇಟ್ 50%, 50%. ನೆಕ್ಸ್ಟ್ ಇನ್ಕಮ್ ಬಿಫೋರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತಂದ್ರೆ ಇದೇನಾಯ್ತು ಇಲ್ಲಿ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದೇನಾಯ್ತು ಅಂದ್ರೆ PBDT ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಇವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ EAT ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ EAT ಫಸ್ಟ್ ಇದ್ದ ಸೇಮ್ ವ್ಯಾಲ್ಯೂಸ್ ಅನ್ನ ಇಟ್ಕೋತೀರಿ. ನೆಕ್ಸ್ಟ್ ಮೈನಸ್ ಡೆಪ್ರಿಸಿಯೇಷನ್ ಮೈನಸ್ ಟ್ಯಾಕ್ಸ್, ಅವಾಗ ಏನ್ ವ್ಯಾಲ್ಯೂ ಬರುತ್ತೆ ಅದ್ ನಮ್ದು ಏನಾಗುತ್ತೆ EAT ಆಗುತ್ತೆ, earning after tax ಆಗುತ್ತೆ. Okay, you are required to calculate the ARR. ಇಲ್ಲಿ 4 years ಇದೆ, ಇದು 6 years ಇದೆ. ಫಸ್ಟ್ ಗೆ X ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ARR ಪ್ರಾಜೆಕ್ಟ್ X ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿದೆ. ಫಸ್ಟ್ ಗೆ ಏನ್ ಮಾಡ್ತೀವಿ, ನಮ್ದು ಫಾರ್ಮುಲಾ ಏನದ ARR is equals to average EAT divided by average investment. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಎವರೇಜ್ EAT ಬೇಕಂತಂದ್ರೆ EAT ವ್ಯಾಲ್ಯೂ ಬೇಕು, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ವ್ಯಾಲ್ಯೂ ಬೇಕು. ಸೊ ಅದನ್ನ ಫಸ್ಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಇಲ್ಲಿ ಏನ್ ಬರುತ್ತೆ ಫಸ್ಟ್ ಕಾಲಮ್ ಇಯರ್, EBDT ಅರ್ನಿಂಗ್ ಬಿಫೋರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಡೆಪ್ರಿಸಿಯೇಷನ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಸೊ ಇದು ಈಕ್ವಲ್ ಇದು ಏನ್ ಮಾಡ್ತೀವಿ ಇಲ್ಲಿ EBDT ಇದನ್ನ ಮೈನಸ್ ಮಾಡಿದ ಕೂಡಲೇ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಇದ್ರೊಳಗೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ ಕೂಡಲೇ EAT ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ 1 to 4 ಕ್ವಶನ್ ನೋಡ್ರಿ. ಫಸ್ಟ್ ಏದೇನದ ಜಸ್ಟ್ 4 years ಅದ, 4 years ವ್ಯಾಲ್ಯೂ ಏನದ 8 lakh ಅದ. ಸೇಮ್ ಅದನ್ನ ಇಟ್ಕೊಳ್ಳೋಣ. ಇಯರ್ 1 to 4 EBDT 8 lakh 8 lakh 8 lakh 8 lakh. ಸೇಮ್. ನೆಕ್ಸ್ಟ್ ಡೆಪ್ರಿಸಿಯೇಷನ್. ಕ್ವಶನ್ ಒಳಗೆ ನಮ್ಗೆ ಎಲ್ಲೂ ಡೆಪ್ರಿಸಿಯೇಷನ್ ಅನ್ನ ಮೆನ್ಷನ್ ಮಾಡಿಲ್ಲ, ಹೌದಾ, ಎಲ್ಲೂ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ. ಬಟ್ ನಾವು ಡೆಪ್ರಿಸಿಯೇಷನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ಸ್ ಟು 10 lakh ಅಂತಂದ್ರ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್. Calculation of depreciation is equals to investment minus scrap value divided by life of asset. ಈ ಎಕ್ಸ್ ಕಂಪ್ನಿ ಎಷ್ಟದ ಇನ್ವೆಸ್ಟ್ಮೆಂಟ್ 10 lakh ಅದ. ಸೊ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ 1 lakh ಸ್ಕ್ರಾಪ್ ವ್ಯಾಲ್ಯೂ ಬಂದಿದೆ, ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್ ಅಂದ್ರೆ 4 years, ನಂಬರ್ ಆಫ್ ಇಯರ್ಸ್ 4 year ಅದ. 4 years. ನಮ್ಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ 2,25,000 ಡೆಪ್ರಿಸಿಯೇಷನ್ ಬಂತ. ಸ್ಟ್ರೇಟ್ ಲೈನ್ ಮೆಥಡ್ ಅದ. ಸೊ ಎವ್ರಿ ಇಯರ್ ಸೇಮ್ 8 lakh ಮೈನಸ್ 2,25,000 ಡೆಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು ಬರುತ್ತೆ ಅವಾಗ ಆನ್ಸರ್ ನಾವು ಮೈನಸ್ ಮಾಡ್ಕೊಂಡ್ರೆ 5,75,000.
ನೆಕ್ಸ್ಟ್ ಮೈನಸ್ ಟ್ಯಾಕ್ಸ್. ಟ್ಯಾಕ್ಸ್ ರೇಟ್ ಎಷ್ಟಿದೆ? 50%. ಸೊ ಇವಾಗ 5,75,000 ಮೇಲೆ ಇಂಟು 50% ಮಾಡಿದ್ರೆ 2,87,500 ಬರುತ್ತೆ. ಈ ಬಂದಿರೋ ವ್ಯಾಲ್ಯೂ ಅನ್ನ EBT ಒಳಗೆ ಲೆಸ್ ಮಾಡಿದ್ರೆ 2,87,500 ನಮ್ದು EAT ವ್ಯಾಲ್ಯೂ ಆಯ್ತು. ಸೊ 4 ವರ್ಷ ಸೇಮ್ ಅಮೌಂಟ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸೇಮ್ EBT ಅಂಡ್ ಟ್ಯಾಕ್ಸ್ ಅಂಡ್ EAT ಸೇಮ್ ಬರುತ್ತೆ. ಸೊ ಇದಷ್ಟು 4 ಟೋಟಲ್ ಮಾಡಿದ್ರೆ 11,50,000 ನಮ್ದು ಏನಾಯ್ತು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಟೋಟಲ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಟೋಟಲ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇದನ್ನ ನಾವು ಹೇಗೆ ಮಾಡ್ತೀವಿ? ಎವರೇಜ್ EAT ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಎವರೇಜ್ EAT is equals to EAT divided by number of years. EAT ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ 11,50,000. ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟದ? 1 2 3 4 ಈಕ್ವಲ್ಸ್ ಟು ಡಿವೈಡೆಡ್ ಬೈ ಮಾಡಿದ್ರೆ 2,87,500. ಇದು ನಮ್ದು ಎವರೇಜ್ EAT ಆಯ್ತು. ನೆಕ್ಸ್ಟ್ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎವರೇಜ್ ಇನ್ವೆಸ್ಟ್ಮೆಂಟ್. Average investment is equals to investment minus scrap value divided by 2 plus scrap value plus additional working capital. So investment 10 lakh ada minus scrap value 1 lakh plus scrap value divided by 2 plus scrap value 1 lakh plus additional working capital. ಎಷ್ಟು ಕೊಟ್ಟಾರ? ವರ್ಕಿಂಗ್ ಕ್ಯಾಪಿಟಲ್ 5 lakh ada. So 5 lakh. ಫಸ್ಟ್ ಇವೆರಡನ್ನು ಮೈನಸ್ ಮಾಡ್ತೀರಿ 9 lakh ಡಿವೈಡೆಡ್ ಬೈ 2 ಪ್ಲಸ್ ಇವೆರಡನ್ನು ಪ್ಲಸ್ ಮಾಡ್ತೀವಿ 1 lakh ಪ್ಲಸ್ 5 lakh 6 lakh. 9 lakh ಡಿವೈಡೆಡ್ ಬೈ 2 ಮಾಡಿದ್ರೆ 4,50,000 ಬಂತು ಪ್ಲಸ್ 6 lakh. ಸೊ ಎರಡನ್ನು ಪ್ಲಸ್ ಮಾಡ್ಕೊಂಡು ನಮ್ಗೆ ಆನ್ಸರ್ 10,50,000 ಬರುತ್ತೆ. ಇವೇನಾಯ್ತು? ನಮ್ದು ಎವರೇಜ್ ಇನ್ವೆಸ್ಟ್ಮೆಂಟ್ ಆಯ್ತು. ನೆಕ್ಸ್ಟ್ ARR, ಇದು ಎವರೇಜ್ EAT ವ್ಯಾಲ್ಯೂ, ಇದು ಎವರೇಜ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಬಂತು? ARR 27.38% ಬಂತು. ಇದು ಜಸ್ಟ್ ಯಾರ್ದಾಯ್ತು? X ಪ್ರಾಜೆಕ್ಟ್ ಆಯ್ತು. ನೆಕ್ಸ್ಟ್ Y ಪ್ರಾಜೆಕ್ಟ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ARR ಆಫ್ ಪ್ರಾಜೆಕ್ಟ್ Y. ಕ್ಯಾಲ್ಕುಲೇಷನ್ ಆಫ್ EAT. ಫಸ್ಟ್ ನಾವು EAT ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇಯರ್ ಇಲ್ಲಿ ಏನದ? 6 ಇಯರ್ಸ್ ಅದ. 1 to 6 ಇಯರ್ಸ್ ಅದ. ಓಕೆ, ಬಟ್ ಇಲ್ಲಿ ಏನಾಗಿತ್ತು? 4 ಇಯರ್ಸ್ ಇತ್ತು. ಸೊ 4 ಇಯರ್ಸ್ ಮೇಲೆ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ 6 ಇಯರ್ಸ್ ಅದ. ಓಕೆ, ಸೇಮ್ ಇಯರ್ 1 to 6 ತಗೊಂಡಿರ್ತೀವಿ. ನೆಕ್ಸ್ಟ್ EBDT ಇದು ವ್ಯಾಲ್ಯೂ ತಗೋತೀರಿ. ಅರ್ನಿಂಗ್ ಬಿಫೋರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ 1,50,000 1 lakh 15 lakh 15 lakh 9 lakh 15 lakh 8 lakh 6 lakh 3 lakh ಸೇಮ್ ಅಮೌಂಟ್ ಅನ್ನ ತಗೊಂಡಿದ್ದೀವಿ. ನೆಕ್ಸ್ಟ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್. ಇನ್ವೆಸ್ಟ್ಮೆಂಟ್ ಎಷ್ಟದ? 15 lakh. ನೆಕ್ಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ಸ್ಕ್ರಾಪ್ ವ್ಯಾಲ್ಯೂ ಹೇಳಿದ್ವಿ ನಾನು 15 lakh ಮೇಲೆ ಎಷ್ಟು ಪರ್ಸೆಂಟ್ ಕೊಟ್ಟಾರ? 10%. ಸ್ಕ್ರಾಪ್ ವ್ಯಾಲ್ಯೂ ಆಫ್ ಮಷಿನರಿ. ಮಷಿನರಿ ವ್ಯಾಲ್ಯೂ ಅಂದ್ರೆ ಎಷ್ಟದ? 15 lakh ಅದ. ಸೊ ಅದ್ರ ಮೇಲೆ 10% ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತ? ಸ್ಕ್ರಾಪ್ ವ್ಯಾಲ್ಯೂ. ಸೊ 1,50,000 ಬರುತ್ತೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಆರ್ ಲೈಫ್ ಆಫ್ ಅಸೆಟ್ 1 to 6 ಇಯರ್ಸ್ ಅದ. ಸೊ 6 ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 13,50,000 ಡಿವೈಡೆಡ್ ಬೈ 6 ಮಾಡಿದ್ರೆ 2,25,000 ನಮ್ದು ಡೆಪ್ರಿಸಿಯೇಷನ್ ವ್ಯಾಲ್ಯೂ ಬಂತು. ಇದು ಸಹ ಸ್ಟ್ರೇಟ್ ಲೈನ್ ಮೆಥಡ್ ಒಳಗೆ ಐತಿ. ಸೊ ಆಸ್ ಇಟ್ ಈಸ್ ಎವ್ರಿ ಇಯರ್ ಸೇಮ್ ಡೆಪ್ರಿಸಿಯೇಷನ್ ಬರುತ್ತೆ. ಸೇಮ್ ಡೆಪ್ರಿಸಿಯೇಷನ್ ಇಟ್ಟು 2,25,2,25. ನೆಕ್ಸ್ಟ್ EBT. ಇದ್ರೊಳಗೆ ಏನ್ ಮಾಡ್ತೀರಿ? ಮೈನಸ್ EBDT ಮೈನಸ್ ಡೆಪ್ರಿಸಿಯೇಷನ್. ಅವಾಗ ಏನ್ ಸಿಗುತ್ತೆ ನಮ್ಗೆ? EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಸೊ 15 lakh ಮೈನಸ್ 2,25,000 ಮಾಡಿದ್ರೆ 12,75,000. 9 lakh ಮೇಲೆ ಮೈನಸ್ ಮಾಡಿದ್ರೆ 6,75,000. ಸೇಮ್ ಇದೇ ರೀತಿ ಮೈನಸ್ ಮಾಡ್ಕೊಂತ ಹೋಗ್ತೀರಿ. ನೆಕ್ಸ್ಟ್ ಟ್ಯಾಕ್ಸ್. ಇವಾಗ ಇದು ಏನ್ ವ್ಯಾಲ್ಯೂ ಬಂದಿದ? EBT ಏನ್ ವ್ಯಾಲ್ಯೂ ಬಂದಿದ ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟದ? 50%. ಅಂದ್ರೆ ಇದ್ರದ್ದು ಹಾಫ್ 1/2 ಅಂತ ಹೇಳಿ ತಗೋಬಹುದು ಡೈರೆಕ್ಟ್ ಆಗಿ. ಎಷ್ಟು ಬಂತು? 6,37,500. 6,75,000 ಮೇಲೆ 50% ಮಾಡಿದ್ರೆ 3,37,500. 12,75,000 ಮೇಲೆ 50% ಮಾಡಿದ್ರೆ 6,37,500. 5,75,000
ಇಂಟು 50%, 2,87,500. ಹಾಗೆ ಇದರದ ಹಾಫ್ ಆಫ್ ಟ್ಯಾಕ್ಸ್ ವ್ಯಾಲ್ಯೂ ಸಿಕ್ತು. ಈಗ ಟ್ಯಾಕ್ಸ್ ವ್ಯಾಲ್ಯೂ ಸಿಕ್ಕೊಳ್ಳಿ ಏನ್ ಮಾಡ್ತೀವಿ, EBT ಒಳಗೆ ಇದನ್ನ ಲೆಸ್ ಮಾಡ್ತೀವಿ. ಅವಾಗ ನಮ್ಗೆ ಏನ್ ಸಿಗುತ್ತೆ, EAT ವ್ಯಾಲ್ಯೂ ಸಿಗುತ್ತೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಇದೇನ್ ಬರುತ್ತೆ, ಇದು ಸೇಮ್ ಅಮೌಂಟ್ ಬರುತ್ತೆ. ಯಾಕಂದ್ರೆ 50% ಅಂದ್ರೆ ಇದ್ರ 50% ಇಲ್ಲಿ ಹೋಗುತ್ತೆ, 50% ಇಲ್ಲಿ ಬರುತ್ತೆ, ಮೈನಸ್ ಮಾಡ್ತೀವಿ. ಸೊ ನೀವು ಇದನ್ನ ಡೈರೆಕ್ಟ್ ಇಡಬಹುದು. ಓಕೆ, ಇಲ್ಲ ಬೇಡ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತೈತೆ ಅಂತಂದ್ರೆ ಇಲ್ಲಿ ಮೈನಸ್ ಉಂಟು. 12,75,000 ಮೈನಸ್ 6,37,500, 6,37,500 ಆನ್ಸರ್. 6,75,000 minus 3,37,500 is equals to 3,37,500. ಸೊ ಇಷ್ಟು ನಮ್ದು ಏನ್ ಬಂತಿವಾಗ ಟ್ಯಾಕ್ಸ್ ಲೆಸ್ ಮಾಡಿದ ಕೂಡಲೇ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ಸೊ ಈ 6 ವರ್ಷದ ನಾವು ಟೋಟಲ್ ಮಾಡಿದಾಗ 21,25,000 EAT ವ್ಯಾಲ್ಯೂ ಸಿಕ್ತದೆ. ಓಕೆ, ನೆಕ್ಸ್ಟ್ EAT ವ್ಯಾಲ್ಯೂ ಸಿಕ್ಕ ಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ನಾವು ಎವರೇಜ್ EAT ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಏನದ ಫಾರ್ಮುಲಾ, EAT ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. EAT ಎಷ್ಟು ಬಂದಿತ್ತು, 21,25,000 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, 6 is equals to 3,54,166. ಇದೇನಾಯ್ತು ನಮ್ದು ಎವರೇಜ್ EAT. ನೆಕ್ಸ್ಟ್ ಎವರೇಜ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬೇಕು, 15 lakh ಅದ, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಿದೆ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತೇಳಿ. 1,50,000 divided by 2 plus scrap value 1,50,000 plus ಇದ್ರದ್ದು ವರ್ಕಿಂಗ್ ಕ್ಯಾಪಿಟಲ್ ಎಷ್ಟದ, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 5 lakh. ಸೊ 5 lakh. ನೆಕ್ಸ್ಟ್ ಇವೆರಡನ್ನು ಮೈನಸ್ ಮಾಡ್ತೀರಿ, ಅವಾಗ ಏನ್ ಸಿಗುತ್ತಾ, 13,50,000 divided by 2 ಪ್ಲಸ್ ಇವೆರಡನ್ನು ಪ್ಲಸ್ ಮಾಡಿದಾಗ 6,50,000 ಬರುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ ಮಾಡಿದ್ಮೇಲೆ ಎಷ್ಟು ಬರುತ್ತೆ, 6,75,000. 13,50,000 ಡಿವೈಡೆಡ್ ಬೈ 2 ಮಾಡಿದ್ರೆ 6,75,000 ಪ್ಲಸ್ ಇವಾಗ ಇಲ್ಲಿ ಪ್ಲಸ್ ಮಾಡಿ ಇಟ್ಕೊಂಡಿದ್ದೀರಿ 6,50,000, ಎರಡನ್ನು ಪ್ಲಸ್ ಮಾಡ್ಕೊಳ್ಳೋ ವ್ಯಾಲ್ಯೂ ನಮ್ಗೆ 13,25,000 ಎವರೇಜ್ EAT, ಸಾರಿ ಎವರೇಜ್ ಇನ್ವೆಸ್ಟ್ಮೆಂಟ್ ಸಿಗ್ತದೆ. ನಮ್ದು ಫಾರ್ಮುಲಾ ಏನದ, ARR is equals to average EAT divided by average investment into 100. ನಾವು ಈಗ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದೀವಿ, ಎಷ್ಟು ಬಂದಿದ ಆನ್ಸರ್, 3,54,166 ಡಿವೈಡೆಡ್ ಬೈ 13,25,000 ಇಂಟು 100 ಮಾಡಿದ್ರೆ ARR is equals to 26.72%. ಇದೇನಾಯ್ತು, ವೈಡ್ ಕಂಪ್ನಿ ಅವರ ಪ್ರಾಜೆಕ್ಟ್ ವೈಡ್ ಆಯ್ತು. ಈ ಒಂದು ವಿಡಿಯೋದಾಗ ನಾ ಏನ್ ಮಾಡಿದೆ ಅಂದ್ರೆ 2 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಒಂದು ಪ್ರಾಬ್ಲಮ್ ಡೈರೆಕ್ಟ್ EAT ಅನ್ನ ಕೊಟ್ಟಾಗ, ಸೆಕೆಂಡ್ ಪ್ರಾಬ್ಲಮ್ EAT ಕೊಡೋದಂದ್ರೆ EBDT ಕೊಟ್ಟಾಗ, ಅದ್ಮೇಲೆ ಟ್ಯಾಕ್ಸ್ ಡೆಪ್ರಿಸಿಯೇಷನ್ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು, ಮತ್ತೆ ಸ್ಕ್ರಾಪ್ ವ್ಯಾಲ್ಯೂ, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಈ ರೀತಿ ಕೊಟ್ಟಾಗ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಈ 2 ವಿಡಿಯೋದಾಗ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಾಗ ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2024 ಅಂಡ್ 5 ಮಾರ್ಕ್ಸ್ ARR ಕ್ವಶನ್ ಅನ್ನ ಕೇಳಿದ್ರೆ ARR ಬೇಸ್ ಮೇಲೆ, ಸೊ ಅದನ್ನ ನಾನು ಸಾಲ್ವ್ ಮಾಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಆದಷ್ಟು ಶೇರ್ ಮಾಡಿ, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.